ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ LIC ಆಫೀಸ್ನಲ್ಲಿ ಖಾಲಿ ಇರುವ ನೇಮಕಾತಿಯನ್ನು ಕರೆದಿದ್ದು ನೋಡಿರಿ. ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ ಹುದ್ದೆಗಳು ಖಾಲಿ ಇವೆ. ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು, ಏಜ್ ಲಿಮಿಟ್ ಅದು ನೋಡೋಣ ಬನ್ನಿ. ನೋಡಿರಿ, ಟೋಟಲಾಗಿ 350 ವೇಕೆನ್ಸಿಗಳು ಖಾಲಿ ಇದ್ದು ಇದರಲ್ಲಿ ಕಾಸ್ಟ್ ವೈಸ ಹಂಚಿಕೆಯನ್ನು ಮಾಡಲಾಗಿದೆ. ನೋಡಿರಿ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ, ಈಗ ಪ್ರೆಸೆಂಟ ಎಸ್ ಸಿ ಅಭ್ಯರ್ಥಿಗಳಿಗೆ 51 ವೇಕೆನ್ಸಿ, ST 22, OBC 88, EWS 38, UR ಅಭ್ಯರ್ಥಿಗಳಿಗೆ 142, ಟೋಟಲಾಗಿ 341 ವೇಕೆನ್ಸಿಗಳು ಈಗ ಕರೆಂಟ್ ಇಯರ್ನಲ್ಲಿ ಅಂದರೆ ಪ್ರಚಲಿತ ವರ್ಷದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿದ್ದು, ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ ಮೊದಲು ಕಾಲ್ಫಾರ್ಮ್ ಆಗಿ ಖಾಲಿ ಇರುವ ಹುದ್ದೆಗಳು ST ಅಭ್ಯರ್ಥಿಗಳಿಗೆ 6 ವೇಕೆನ್ಸಿ, OBC ಅಭ್ಯರ್ಥಿಗಳಿಗೆ 3 ವೇಕೆನ್ಸಿ, ಟೋಟಲಾಗಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 9 ಹುದ್ದೆಗಳು ಖಾಲಿ ಇವೆ. ಇನ್ನು LIC ಆಫೀಸ್ನಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ ಅಂದರೆ AAO ಜನರಲಿಸ್ಟ್ ಬ್ಯಾಚಲ್ಲಿ 350 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ನೋಡಿರಿ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 16/8/2025 ಪ್ರಾರಂಭವಾಗಿದೆ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕ್ಬೋದಾಗಿರ್ತದೆ. ಇನ್ನು ಕೊನೆಯ ದಿನಾಂಕ ನೋಡಿರಿ 8/9/2025 ನಿಮಗೆ ಅವಕಾಶವನ್ನು ನೀಡಿರ್ತಾರೆ. ಇನ್ನು ಎಕ್ಸಾಮ್ ಡೇಟ್ ಕೂಡ ಅವರು ಮೊದಲೇ ತಿಳಿಸ್ಯಾರ ನೋಡಿರಿ. ಎಕ್ಸಾಮ್ ಇರುವ 7 ದಿವಸದ ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡ್ತಾರೆ. ಮತ್ತು ಎಕ್ಸಾಮ್ ಡೇಟ್ ಪ್ರಿಲಿಮಿನರಿ ಎಕ್ಸಾಮ ಮತ್ತು ಮೇನ್ಸ್ ಎಕ್ಸಾಮ್ ಮತ್ತು 2 ಎಕ್ಸಾಮನ್ನು ನಡೆಸಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ 3/10/2025 ಪ್ರಿಲಿಮಿನರಿ ಎಕ್ಸಾಮ್ ನಡೀತದೆ. ಇದು ಮೊದಲನೇ ಎಕ್ಸಾಮ್ ಆಗಿರ್ತದೆ. ಪ್ರಿಲಿಮಿನರಿ ಎಕ್ಸಾಮ 3/10/2025 ನಡೆದ್ರೆ, ಇನ್ನು 2ನೇ ಎಕ್ಸಾಮ್ ಬಂದುಬಿಟ್ಟು ಮೇನ್ಸ್ ಎಕ್ಸಾಮ. ಇದು 8/11/2025 ಎಕ್ಸಾಮ್ ನಡೀತದೆ. ನೋಡಿರಿ, ಈ 2 ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ ಮತ್ತು ಏಜ್ ರಿಲ್ಯಾಕ್ಸನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ, ಅಭ್ಯರ್ಥಿಯ ಮಿನಿಮಮ್ಮ 21 ವರ್ಷ, ಮ್ಯಾಕ್ಸಿಮಮ್ಮ 31 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಜಾಸ್ತಿ ಆದ ಅಭ್ಯರ್ಥಿಗಳ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ರೀತಿ ಅಂದ್ರೆ, ಏಜ್ ರಿಲ್ಯಾಕ್ಸನ್ಸನ್ನು ಅಪ್ಲೈ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಏಜ್ ರಿಲ್ಯಾಕ್ಸನ್ಸ್ ಕ್ಯಾಟಗರಿ ವೈಸ್ ಯಾವ ರೀತಿ ಕೊಟ್ಟಾರ ನೋಡಿರಿ. SC ST ಅಭ್ಯರ್ಥಿಗಳಾಗಿದ್ದರೆ ನೀವು 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಅಂದರೆ 30 ವರ್ಷ ಆಗಿದ್ದರೂ ಕೂಡ 35 ವರ್ಷದವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು OBC ಅಭ್ಯರ್ಥಿಗಳಾದರೆ 33 ವರ್ಷ ಅಂದರೆ 30 ವರ್ಷ ಲಾಸ್ಟ್ ಏಜ್ ಅಪ್ಲಿಕೇಶನ್ ಹಾಕೋದಾಗಿರ್ತದೆ. ಮತ್ತು ಏಜ್ ರಿಲ್ಯಾಕ್ಸನ್ ಬಂದುಬಿಟ್ಟು 33 ವರ್ಷದವರೆಗೂ ಅಪ್ಲಿಕೇಶನನ್ನು ನೀವು ಹಾಕ್ಬೋದಾಗಿರ್ತದೆ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು, ಅದರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. PWBD ಆಗಿದ್ದರೆ 15 ವರ್ಷ ಇರುತ್ತೆ. ಇನ್ನು PWBD OBC ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 13 ವರ್ಷ ಏಜ್ ರಿಲ್ಯಾಕ್ಸನ್ಸನ್ನು ನೀಡಿರ್ತಾರೆ. ಇನ್ನು ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಅದು ಡಿಪಾರ್ಟ್ಮೆಂಟ್ ವೈಸ್ ಬೇರೆ ಬೇರೆ ರೀತಿಯಾಗಿರ್ತದೆ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಕೋಟ್ರದಿಂದ ನೀವು ಅಪ್ಲಿಕೇಶನ್ ಹಾಕ್ತಿರ್ತೀರಿ ಆ ರೀತಿ ನಿಮಗೆ ಏಜ್ ರಿಲ್ಯಾಕ್ಸನ್ಸ ಅಪ್ಲೈ ಆಗ್ತದೆ ನೋಡಿರಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇದ್ರೆ ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, ನೀವು ಅಭ್ಯರ್ಥಿಗಳು ಯಾವುದೇ ರೀತಿಯ ಡಿಗ್ರಿಯನ್ನು ಮುಗಿಸಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಎನಿ ಡಿಗ್ರಿ BCom ಆಗಿರ್ಬೋದು, BA ಆಗಿರ್ಬೋದು ಅಥವಾ BSc ಮಾಡಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ ಅಪ್ಲಿಕೇಶನ್ ಫೀ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ನೋಡಿರಿ, SC ST ಅಭ್ಯರ್ಥಿ ಅಥವಾ PWBD ಅಭ್ಯರ್ಥಿಗಳಿಗೆ ಇಂಟಿಮೇಷನ್ ಫೀ ಚಾರ್ಜಸ್ ಅಂತೇಳಿ 85 ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀ ಆಗಿರ್ತದೆ.
ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಕಮ್ ಇಂಟಿವ್ನೇಷನ್ ಚಾರ್ಜಸ್ ರುಪೀಸ್ 700 ರೂಪಾಯಿ ಆಗಿರ್ತದೆ ನೋಡಿರಿ. SC ST ಅಭ್ಯರ್ಥಿಗಳಿಗೆ 85 ರೂಪಾಯಿ ಆಗಿದ್ರೆ ಉಳಿದ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ಲ OBC EWS ಇತರೆ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಓನ್ಲಿ ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ ನೋಡಿರಿ. ಆವಾಗಲೇ ಹೇಳಿದಂಗೆ ಪ್ರಿಲಿಮಿನರಿ ಎಕ್ಸಾಮ ಮತ್ತು ಮೇನ್ಸ್ ಎಕ್ಸಾಮ ಮತ್ತು ಇಂಟರ್ವ್ಯೂ ಅಂತೇಳಿ 3 ರೀತಿ ಸೆಲೆಕ್ಷನನ್ನು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ ನೋಡಿರಿ. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಎಷ್ಟು ಮಾರ್ಕ್ಸಿಗೆ ಇರ್ತಾವೆ ನೋಡಿರಿ. ಮೊದಲೇದಾಗಿ ರೀಸನಿಂಗ್ ಎಬಿಲಿಟಿ ಅಂತೇಳಿ ಒಂದನೇದಾಗಿರ್ತದೆ. ಇದು 35 ಕ್ವಶನ್ಸ್ ಇರ್ತಾವೆ, 35 ಮಾರ್ಕ್ಸ ಅಂದರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಆಗಿರ್ತದೆ. ಇದು ಮೀಡಿಯಮ್ ಅಂದರೆ ಯಾವ ಭಾಷೆ ಒಳಗೆ ಎಕ್ಸಾಮ್ ಇರುತ್ತೆ ಅಂದ್ರೆ ನೋಡಿರಿ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2 ಭಾಷೆಯಲ್ಲಿ ಎಕ್ಸಾಮ್ ಇರ್ತದೆ. ನೀವು ಯಾವ ಭಾಷೆಯಲ್ಲಿ ಕೂಡ ಸೆಲೆಕ್ಟ್ ಮಾಡಿರ್ತೀರಿ ಆ ಭಾಷೆಯಲ್ಲಿ ಎಕ್ಸಾಮನ್ನು ಬರಿಬೋದಾಗಿರ್ತದೆ. ಮತ್ತು ಮಿನಿಮಮ್ ಕ್ವಾಲಿಫೈ ಅಂದರೆ ಪ್ರಿಲಿಮ್ ಎಕ್ಸಾಮ್ನಲ್ಲಿ ಕ್ಯಾಟಗರಿ ವೈಸ್ ಮಿನಿಮಮ್ ಕ್ವಾಲಿಫೈ, ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಮಾರ್ಕ್ಸ್ ಎಷ್ಟೈತಂತೇಳಿ ಅವರ ಕೊಟ್ಟಾರೆ ನೋಡಿರಿ. SC ST PWBD ಅಭ್ಯರ್ಥಿಗಳಾಗಿದ್ದರೆ 16 ಮಾರ್ಕ್ಸ್ ಅಂತ ತೊಗೊಂಡ್ರೆ ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೋದು. ಮತ್ತು ಉಳಿದ ಅಭ್ಯರ್ಥಿಗಳಿಗೆ 18 ಮಾರ್ಕ್ಸ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರ್ತದೆ. ಇನ್ನು ಟೋಟಲ್ ಟೈಮಿಂಗ್ ಬಂದುಬಿಟ್ಟು ರೀಸನಿಂಗ್ ಎಬಿಲಿಟಿಗೆ 20 ನಿಮಿಷ ಆಗಿರ್ತದೆ. ಎರಡನೇದು ನೋಡಿರಿ ಕ್ವಾಂಟಿಟಿ ಆಪ್ಟಿಟ್ಯೂಡ, ಇದು 35 ಕ್ವಶನ್ಸ್ ಆಗಿರ್ತವೆ, 35 ಮಾರ್ಕ್ಸಿಂದ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2ರಲ್ಲೂ ಇದು ಇರುತ್ತೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸಿಗೆ ಬಂದುಬಿಟ್ಟು 16 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರ್ತದೆ. ಇನ್ನು ಅದರ್ ಕ್ಯಾಂಡಿಡೇಟ್ಗೆ 18 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರ್ತದೆ. ಇದ್ರ ಟೈಮ್ ಬಂದುಬಿಟ್ಟು 20 ನಿಮಿಷ. ಇನ್ನು 3ನೇ ಸಬ್ಜೆಕ್ಟ್ ನೋಡಿರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿತ್ ಸ್ಪೆಷಲ್ ಎಂಪ್ಯಾರಿಸನ್ ಆ್ಯಂಡ್ ಗ್ರಾಮರ್ ಬಗ್ಗೆ ಮತ್ತು ಶಬ್ದ ವೆಕ್ಯಾಬ್ಲರ್ ಬಗ್ಗೆ ಮತ್ತು ಕಂಪ್ಯಾರಿಸನ್ ಬಗ್ಗೆ ಇಂಗ್ಲೀಷ್ ಟೆಸ್ಟ್ ಇರುತ್ತೆ ನೋಡಿರಿ. ಇದರಲ್ಲಿ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸಿಂದು. ಇದು ಓನ್ಲಿ ಹಿಂದಿಯಲ್ಲಿ ಇರ್ತದೆ. ಇದರಲ್ಲಿ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ಬೇಕಂದ್ರೆ SC ST PWBD ಅಭ್ಯರ್ಥಿಗಳು 9 ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈ ಆಗ್ತಾರೆ. ಅದರ್ ಕ್ಯಾಟಗರಿ ಅಭ್ಯರ್ಥಿಗಳು 10 ಮಾರ್ಕ್ಸನ್ನು ತೊಗೊಂಡ್ರೆ ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೋದು. ಇದು 20 ನಿಮಿಷ ಟೈಮನ್ನೇ ಇರ್ತದೆ. ಟೋಟಲ್ ಆಗಿ ಇದು 1 ತಾಸಿನ ಎಕ್ಸಾಮ, 70 ಮಾರ್ಕ್ಸಿಂದು ಎಕ್ಸಾಮ್ ಇದಾಗಿರ್ತದೆ. ಮತ್ತು ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 100 ಕ್ವಶನ್ಸ ಇರ್ತವೆ ನೋಡಿ. ಟೋಟಲ್ ಇದು 100 ಮಾರ್ಕ್ಸಿನ ಎಕ್ಸಾಮ, 100 ಕ್ವಶನ್ಸನ್ನು ಒಳಗೊಂಡಿದ್ದು 1 ತಾಸಿನ ಎಕ್ಸಾಮ ಇದಾಗಿರ್ತದೆ ನೋಡಿರಿ. ಮತ್ತು ಈ ಎಕ್ಸಾಮಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ ಇರೋಂಗಿಲ್ಲ ನೋಡಿರಿ. ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರ್ತಂದ್ರೆ ನೋಡಿರಿ, ರೀಸನಿಂಗ್ ಬಂದುಬಿಟ್ಟು 30 ಕ್ವಶನ್ಸ 90 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಮತ್ತು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು SC ST PWBD ಅಭ್ಯರ್ಥಿಯಾಗಿದ್ದರೆ ಅವರಿಗೆ 40 ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈ ಆಗ್ಬೋದು. ಅದರ್ಸ್ ಕ್ಯಾಟಗರಿ ಅಭ್ಯರ್ಥಿಗಳು 45 ಮಾರ್ಕ್ಸ್ ತೊಗೋಬೇಕು, 40 ನಿಮಿಷ ಇರುತ್ತೆ. ಇದು ಎರಡನೇದು ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಬಗ್ಗೆ ಇರುತ್ತೆ. ಇದು 30 ಕ್ವಶನ್ಸ್ ಇರ್ತವೆ, 30 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸಿಂದ ಎಕ್ಸಾಮ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಇದರಲ್ಲಿ ಕ್ವಾಲಿಫೈ ಮಾರ್ಕ್ಸಿಂದ SC ST PWBD 27, ಅದರ್ ಕ್ಯಾಟಗರಿ 30 ಆಗಿರ್ತದೆ. ಇದು 20 ನಿಮಿಷದ ಎಕ್ಸಾಮ್ ಆಗಿರ್ತದೆ. 3ನೇದಾಗಿ ನೋಡಿರಿ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ 30 ಕ್ವಶನ್ಸ್ 90 ಮಾರ್ಕ್ಸ್ ಆಗಿರ್ತದೆ. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ ಬಂದುಬಿಟ್ಟು 40 SC ST ಆಗಿದ್ದರೆ ಅದರ 45 ಆಗಿರ್ತದೆ. ಟೈಮಿಂಗ್ ಬಂದುಬಿಟ್ಟು 40 ನಿಮಿಷ ಆಗಿರ್ತದೆ. ಇನ್ನು 4ನೇದಾಗಿ ನೋಡಿರಿ ಇನ್ಶೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಬಗ್ಗೆ 30 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 2ರಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಇರ್ತವೆ ನೋಡಿರಿ. ಕ್ವಾಲಿಫೈಯಿಂಗ್ ಮಾರ್ಕ್ಸ 27 SC ST, ಅದರ್ ಕ್ಯಾಟಗರಿ ಅವ್ರಿಗೆ 30 ಇರ್ತದೆ. ಟೈಮಿಂಗ್ ಬಂದುಬಿಟ್ಟು 20 ನಿಮಿಷ ಆಗಿರ್ತದೆ. ಟೋಟಲಾಗಿ ನೋಡೋದಾದ್ರೆ ಇದು 120 ಕ್ವಶನ್ಸ್ ಇರ್ತವೆ, 300 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. 2 ತಾಸಿಂದ ಎಕ್ಸಾಮ ಇದಾಗಿರ್ತದೆ ನೋಡ್ರಿ. ಇನ್ನು ಮೇನ್ಸ್ನಲ್ಲೇ 5ನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಡಿಸ್ಪೆಕ್ಟಿವ್ ಅಂದರೆ ಇದರಲ್ಲಿ ರಿಟರ್ನಿಂಗ್ ಇರುತ್ತೆ. ಇದು 2 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸಿಂದು ಇಂಗ್ಲೀಷ್ನಲ್ಲೇ ಬರೀಬೇಕು. ಅಭ್ಯರ್ಥಿಗಳು SC ST ಅಭ್ಯರ್ಥಿಗಳು ಕ್ವಾಲಿಫೈ ಆಗಬೇಕಾದ್ರೆ 9 ಮಾರ್ಕ್ಸ, ಅದರ್ ಕ್ಯಾಟಗರಿ 10 ಮಾರ್ಕ್ಸ. ಇದು 30 ನಿಮಿಷದಿಂದ ಎಕ್ಸಾಮ ಇದಾಗಿರ್ತದೆ ನೋಡ್ರಿ. ಮೊದಲೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ಪಾಸಾದ ಅಭ್ಯರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ಬರೋಕ್ಕೆ ಅವಕಾಶ ಇರುತ್ತೆ. ಮೇನ್ಸ್ನಲ್ಲಿ ಪಾಸಾದ ಅಭ್ಯರ್ಥಿಗಳು ಇಂಟರ್ವ್ಯೂನಲ್ಲಿ ಕ್ವಾಲಿಫೈ ಆದಂತೆ ಇಂಟರ್ವ್ಯೂ ಕೂಡ ಮಾರ್ಕ್ಸನ್ನು ಒಳಗೊಂಡಿರ್ತದೆ ನೋಡಿರಿ. ನೀವು EWS ಅಭ್ಯರ್ಥಿಗಳಾಗಿದ್ದರೆ 60 ಮಾರ್ಕ್ಸನ್ನು ತೆಗೆದುಕೊಳ್ಬೇಕು.
OBC ಅಭ್ಯರ್ಥಿ ಆಗಿದ್ದರೆ 30 ಮಾರ್ಕ್ಸ, ಇನ್ನು SC ST PWBD ಅಭ್ಯರ್ಥಿ ಆಗಿದ್ದರೆ 27 ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ಕ್ವಾಲಿಫೈ ಆಗ್ಬೋದು. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಗಳು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ನೋಡಿರಿ 16/8/2025 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 8/9/2025 ಕೊನೆಯ ದಿನಕ್ಕೆ ಆಗಿರ್ತದೆ. ನೀವು ಅಲ್ಲಿವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ.